ಕನಕಪುರ ಕೆಎಸ್ಆರ್ಟಿಸಿ ಡಿಪೋ ಬಳಿಯ ಬಾಣಂತಮಾರಮ್ಮ ಆಟೋ ನಿಲ್ದಾಣದ ಆಟೋ ಚಾಲಕರು ಒಗ್ಗೂಡಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಕನ್ನಡ ಬಾವುಟ ಹಾರಿಸಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ, ನೀಲಕಂಠೇಶ್ವರ ಶಾಲೆಯ ಮಕ್ಕಳಿಂದ ನಾಡಗೀತೆ ಹಾಡಿಸಿ, ಸಿಹಿ ಹಂಚುವುದರ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಇಲ್ಲ
ಕನ್ನಡ ಕುಲಕೋಟಿಗೆ ಮತ್ತು ನನ್ನ ಆಟೋ ಬಾಂಧವರಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾವು ಆಟೋದವರು ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ಯಾರಿಗೂ ಏನು ಭೇದ ಭಾವ ಮಾಡದೆ ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯ ಪ್ರಾಣ ಸುಖಕರವಾಗಿ ನಡೀಲಿ ಅಂತ ನೋಡ್ಕೊಡ್ತೀವಿ. ಪ್ರತಿಯೊಬ್ಬರು ಹೆರಿಗೆಯವ್ರಿಗೆ ಇರ್ಬೋದು, ಯಾರಿಗೆ ಇರ್ಬೋದು, ರೋಗಿಗಳಿಗಿರ್ಬೋದು, ಪ್ರತಿಯೊಬ್ಬರಿಗೂ ಯಾರಿಗೂ ಏನು ತೊಂದರೆ ಕೊಡದೆ ಒಳ್ಳೆ ರೀತಿ ನಾವು ನೋಡ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಯೋಕ್ಕೆ ನಗರಸಭೆ ಅಧ್ಯಕ್ಷರಾದ ದಿಲೀಪ್ ಅಣ್ಣ ಇರ್ಬೋದು, ನಗರಸಭಾ ಮಾಜಿ ಅಧ್ಯಕ್ಷರಾದ ಮಲ್ಲೇಶಣ್ಣ ಇರ್ಬೋದು, ಮಾತಲಾಡ್ ಓನರ್ ಆದ ಮೋಹನಣ್ಣ ಇರ್ಬೋದು, ಅಂಗಡಿ ಮಾಲೀಕರು ಇರ್ಬೋದು, ಸುತ್ತಮುತ್ತ ಫುಟ್ಪಾತ್ ವ್ಯಾಪಾರಸ್ಥರು ಇರ್ಬೋದು, ನನ್ನೆಲ್ಲ ಅಣ್ಣ ತಮ್ಮಂದರು ಇಷ್ಟು ಸಪೋರ್ಟ್ ಮಾಡದೇ ಇದ್ರೆ ಇಷ್ಟು ಚೆನ್ನಾಗಿ ನಡೆಯೋಕ್ಕೆ ಅವಕಾಶ ಇಲ್ಲ. ಇದು ಎರಡನೇದಾದ ಅದ್ದೂರಿ ಕಾರ್ಯಕ್ರಮ. ಇನ್ನೂ ಚೆನ್ನಾಗಿ ನೋಡ್ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಹಿಂಗೆ ಮಾಡ್ಕೊ ಹೋಗ್ಬೇಕು ಅನ್ನೋದು ನನ್ನ ಇಚ್ಛೆ. ರಾಜ್ಯ ಗೀತೆ ಆಡ್ತಿದೀವಿ, ಮತ್ತೆ ಹುಡುಗರುಗಳಿಗೆ ಸಿಹಿ ಹಂಚಿದೀವಿ, ಅನ್ನದಾನದ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಪ್ರತಿಯೊಂದು ಸಣ್ಣ ಬಡವರಿಗೆ ಏನೇನಿದೆ ಅನುಕೂಲ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಹೆಚ್ಚಾಗಿ ಮಾಡೋಕ್ಕೆ ನಿಮ್ಮಂಥ ದೊಡ್ಡವರ ಸಹಕಾರ ಬೇಕು. ಸಹಕಾರ ಮಾಡ್ಕೊಂಡು ಕೇಳ್ಕೊತೀನಿ, ಕೈ ಮುಗಿ ಕೇಳ್ಕೊತೀನಿ.